ನಮಸ್ತೆ ಕರ್ನಾಟಕ. ನಮ್ಮ ದೇಶದ ಯುವಕರಲ್ಲಿ ಈ ಮತೀಯ ಚಿಂತನೆಗಳು ಅಥವಾ ಈ ಮತಾಂಧತೆಯ ಚಿಂತನೆಗಳು ಬಹಳ ಆಳವಾಗಿ ಬೇರೂರಿದಾಗ ಅದು ಈ ದೇಶಕ್ಕೆ ಎಷ್ಟು ಮಾರಕ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬಂದಿರುವಂಥ ನಾಸಿಕ್ನ TCS ನಲ್ಲಿ ನಡೆದಂಥ ಮತಾಂತರದ ಕರ್ಮಕಾಂಡದ ಈ ಒಂದು ಘಟನೆ ಇದೆಯಲ್ಲ, ನಿಜವಾಗ್ಲೂ ಇಡೀ ದೇಶಕ್ಕೆ ಇದೊಂದು ಮಾರಕವಾಗಿದೆ. ನಮ್ಮ ದೇಶದಲ್ಲಿ ಈ ತರದ ಘಟನೆಗಳು ಮರುಕಳಿಸ್ತಾ ಹೋದಂತೆ ನಮ್ಮ ದೇಶ ಮತ್ತೆ ಮತ್ತೆ ಈ ಧಾರ್ಮಿಕ ಸಂಘರ್ಷಗಳಿಗೆ ಕಾರಣ ಆಗತ್ತ ಹೋಗುತ್ತೆ. ಈ ನಾಸಿಕ್ನ ಘಟನೆ ಇದೆಯಲ್ಲ, ಇದು ಒಂದು ಕೇವಲ ಮತಾಂತರದ ವಿಚಾರನೋ ಅಥವಾ ಯಾವುದೋ ಒಂದು ಕೋಮಿನವರು ಇನ್ನೊಂದು ಕೋಮಿನವರನ್ನ ತಮ್ಮ ಕೋಮಿಗೆ ಒಲಿಸಿಕೊಳ್ಳುವ ವಿಚಾರ ಅಲ್ಲ. ಇದು ದೇಶವನ್ನ ಒಡೆಯುವಂತ ವಿಚಾರ. ಇಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಳ್ಳುವಂತ ಅವಶ್ಯಕತೆ ಬಹಳಷ್ಟಿದೆ. ನೋಡಿ, ಒಂದು ಉದ್ಯೋಗವನ್ನ ಅರಸಿಕೊಂಡು ಬಂದಂತ ಯುವತಿಯರನ್ನ ತಮ್ಮ ಮತೀಯ ಚಿಂತನೆಗಳಿಂದ ಅವರನ್ನ ಮತಾಂತರಗೊಳಿಸುವಂತ ಒಂದು ಷಡ್ಯಂತ್ರದ ಈ ಒಂದು ಆಟ ಇದೆಯಲ್ಲ, ಇದು ಯಾರು ಕೂಡ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತಾಂತರ ಅನ್ನುವಂಥದ್ದು ಅಥವಾ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಯಾರಾದ್ರೂ ಹೋಗ್ತಾರಂತಿದ್ರೆ ಅದವನ ವೈಯಕ್ತಿಕ ಆಯ್ಕೆ. ಅದನ್ನ ನೀವು ಯಾವುದೋ ಆಮಿಷ ಒಡ್ಡಿ ಅವರನ್ನ ಬಲತ್ಕರಿಸಿ ಅವರಿಗೆ ಬೇರೆ ಬೇರೆ ಆಸೆಗಳನ್ನ ತೋರಿಸಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಿ ನೀವು ಮತಾಂತರ ಮಾಡೋದು ಅಂತಿದ್ರೆ ಇದು ಏನಾಗ್ತಿದೆ ನಮ್ಮ ದೇಶದಲ್ಲಿ? ಇದನ್ನ ಹೇಗೆ ಯಾವ ರೀತಿ ಪರಿಹಾರ ಮಾಡೋದಕ್ಕೆ ಸಾಧ್ಯ? ಅಭಿವೃದ್ಧಿ ಹೊಂದುದು ಯಾವಾಗ? ನಾವು ಬೇರೆ ಬೇರೆ ರೀತಿಯಿಂದ ಈ ದೇಶದ ಒಂದು ದಾರಿಯನ್ನ ಅಭಿವೃದ್ಧಿಯತ್ತ ಸಾಗಿಸೋದು ಯಾವಾಗ? ನಮ್ಮ ಸಮಸ್ಯೆನೇ ಇಲ್ಲಿದೆಯಲ್ಲ. ನೋಡಿ, TCS ನಲ್ಲಿ ನಡೆದಿರುವಂತ ಘಟನೆ ಒಂದು ಇಲ್ಲಿ ಏನಾಗಿದೆ ಅಂತ ನೀವು ಹೆಚ್ಚಿನವರಿಗೆ ಗೊತ್ತಿರಬಹುದು. ಕಳೆದ ಒಂದಷ್ಟು ದಿನಗಳಿಂದ ಪೇಪರ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. TCS ಟಾಟಾ ಕಂಪನಿಯವರ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಏನಿದೆ, ಅಲ್ಲಿ ಬಹಳಷ್ಟು ಉದ್ಯೋಗ ಅವಕಾಶಗಳು ಈಗಿನ ಯುವಕರಿಗೆ ಸಿಗ್ತಾ ಇದೆ, ಯುವತಿಯರಿಗೆ ಕೂಡ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲೊಂದು ಟೀಮ್ ಇತ್ತಂತೆ. ಆ ಟೀಮ್ ಏನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಈ ಯಾರೆಲ್ಲ ಈ TCSಗೆ ಕೆಲಸಕ್ಕಂತ ಬರ್ತಾರೆ ಅಲ್ಲಿ ಬಂದಂತ ಯುವತಿಯರು, ಅದರಲ್ಲೂ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅದರಲ್ಲಿ ಯಾರು ತುಂಬಾ ಬಡವರಿದ್ದಾರೆ, ಯಾರಿಗೆ ಹಣದ ಅವಶ್ಯಕತೆ ಇದೆ, ಈ ತರ ಅವರನ್ನೆಲ್ಲ ಒಂದು ಸೆಗ್ರಿಗೇಟ್ ಮಾಡಿ ಒಂದು ಬೇರೆ ಬೇರೆ ಟೀಮ್ ಅಲ್ಲಿ ಅವರನ್ನ ಅಲಾಟ್ ಮಾಡುವುದು. ಈ ಟೀಮ್ ನ ಹೆಡ್ಗಳನ್ನ ಒಂದು ಪರ್ಟಿಕ್ಯುಲರ್, ಅಂದ್ರೆ ಈಗ ಮುಸ್ಲಿಂ ಅನ್ನುವಂತ ಒಂದು ಕೋಮಿನಲ್ಲಿ ಇರುವಂತ ಹೆಡ್ಗಳನ್ನೇ ಅಲ್ಲಿ ಸೆಲೆಕ್ಟ್ ಮಾಡುವಂಥದ್ದು. ಇದು ಯಾವುದೇ ಧಾರ್ಮಿಕವಾಗಿ ಧಾರ್ಮಿಕ ಆಂಗ್ಲ್ ಅಲ್ಲಿ ಇದನ್ನ ಕೊಂಡೋಗ್ತಿಲ್ಲ. ಬಟ್ ಈ ತರದ ಒಂದು ಘಟನೆ ಇದೆಯಲ್ಲ, ಇದು ನಮ್ಮ ದೇಶದ ಅಭಿವೃದ್ಧಿಗೆ ಮಾರಕ. ಇದು ಯಾಕಂತ ಹೇಳಿದ್ರೆ ಇಲ್ಲೊಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಈ ಗ್ಯಾಪ್ ಕ್ರಿಯೇಟ್ ಆದ ಕೂಡಲೇ ನಾವು ಒಂದಷ್ಟು ವರ್ಷ ಹಿಂದೆ ಉಳಿತೀವಿ. ಇದನ್ನ ಮಾಡಬಾರ್ದು. ಈ ತರ ಈ ಹೆಡ್ಗಳನ್ನ ಅಲ್ಲಿ ಒಂದು ಮುಸ್ಲಿಂ ಯುವತಿಯರನ್ನ ಹೆಡ್ಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಈ ತರದ ಅಂದ್ರೆ ಒಂಚೂರು ಬಡತನದಿರುವಂತ ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡಿ ಅವರಿಗೆ ಬಿಗಿನಿಂಗ್ ಅಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಾದ ಸಹಾಯವನ್ನ ಮಾಡಿ ತುಂಬಾ ಕ್ಲೋಸ್ನೆಸ್ ಅಲ್ಲಿ ಅವರನ್ನ ಟ್ರೀಟ್ ಮಾಡಿ ಮತ್ತೆ ಮುಸ್ಲಿಂ ಯುವಕರಿಗೆ ಅವರನ್ನ ಪರಿಚಯ ಮಾಡಿ ಅಲ್ಲಿಂದ ಅವರನ್ನ ಲವ್ ಪ್ರಪೋಸ್ ಮಾಡಿ ಮದುವೆ ಆಗ್ತೀನಿ ಅಂತ ಹೇಳಿ ಲೈಂಗಿಕವಾಗಿ ಬಳಸಿಕೊಂಡು ಮತ್ತೆ ಇನ್ ಕೇಸ್ ಅವ್ರು ಒಪ್ಪದೇ ಇದ್ರೆ ಅವರಿಗೆ ನಶೆ ಕೊಟ್ಟು ಅಥವಾ ಬೇರೆ ಮಾದಕ ವಸ್ತುಗಳನ್ನ ಕೊಟ್ಟು ಅವ್ರನ್ನ ಫೋರ್ಸ್ಫುಲಿ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ಆ ವಿಡಿಯೋ ಮುಖಾಂತರ ಅವನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮತಾಂತರ ಮಾಡುವಂತ ವಿಚಾರ. ಇದು ಎಷ್ಟು ವರ್ಷಗಳಿಂದ ನಡೀತಾ ಇತ್ತು ಗೊತ್ತಿಲ್ಲ. ಆದ್ರೆ ರೀಸೆಂಟ್ ಆಗಿ 2021 ಒಬ್ಬಳು ಯುವತಿ ಇದನ್ನ ಸಹಿಸಿಕೊಳ್ಳಕ್ಕಾಗದೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಹೇಗೆ ಪೊಲೀಸ್ನವರು ಸಡನ್ ಆಗಿ ಒಂದು ಅಷ್ಟು ದೊಡ್ಡ ಕಂಪನಿಗೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡುದು ಅಂತೇಳಿ ತಿಳ್ಕೊಂಡು ಒಳಗಿಂದೊಳಗೆ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ದು ಸ್ಟಿಂಗ್ ಆಪರೇಷನ್ ಅಂದ್ರೆ ಒಂದಷ್ಟು ಲೇಡಿ ಪೊಲೀಸ್ ಏನು ಅಭ್ಯರ್ಥಿಗಳಿದ್ದಾರೆ, ಅಂದ್ರೆ ಲೇಡಿ ಪೊಲೀಸ್ನವರಿದ್ದಾರೆ, ಅವರು ಆ TCS ಕಂಪನಿ ಒಳಗಡೆ ಜಾಯ್ನ್ ಆಗ್ತಾರೆ ಬೇರೆ ಬೇರೆ ಹುದ್ದೆಯ ಒಂದು ಪೋಸ್ಟ್ ನಲ್ಲಿ. ಅದು ಈ ಒಂದು ಹೌಸ್ ಕೀಪಿಂಗ್ ಕೂಡ ಜಾಯ್ನ್ ಆಗ್ತಾರೆ. ಅದಾದ ನಂತರ ಅವರಿಗೆ ಹೋಗುತ್ತೆ ಏನೆಲ್ಲ ಇಲ್ಲಿ ಷಡ್ಯಂತ್ರ ನಡೀತಾ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಟ್ ಒಂದು ನಾಸಿಕ್ನ TCSಗೆ HR ಮ್ಯಾನೇಜರ್ ಇದ್ದಂತ ಒಬ್ಳು ಮಹಿಳೆ ನಿಧಾ ಖಾನ್ ಅಂತೇಳಿ, ಅವಳೇ ಇದರ ಎಲ್ಲ ಷಡ್ಯಂತ್ರದ ಮಾಸ್ಟರ್ ಮೈಂಡ್. ಅವಳೇನ್ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ, ಈ ತರದೆಲ್ಲ ಹಿಂದೂ ಯುವತಿಯರನ್ನ ಸೆಲೆಕ್ಟ್ ಮಾಡಿ ಬೇರೆ ಬೇರೆ ಗ್ರೂಪ್ ಅಲ್ಲಿ ಅವರನ್ನ ಫಸ್ಟ್ ಸೆಗ್ರಿಗೇಟ್ ಮಾಡಿ ಯಾರೆಲ್ಲ ನಮ್ಮ ಬಲೆಗೆ ಬೀಳ್ಬಹುದು ಅನ್ನೋದನ್ನ ಮೊದಲೇ ನಿರ್ಧರಿಸಿ ಅವರನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಅವರನ್ನ ಈ ತರದ ಒಂದು ಮತಾಂತರದ ಕುತಂತ್ರಕ್ಕೆ ಅವರನ್ನ ಬಲಿಯಾಗುವಂತೆ ಮಾಡ್ತಾ ಇದ್ಲು.
ಏನಾದ್ರೂ ಆ ಎಂಪ್ಲಾಯೀಸ್ಗಳು ಏನಾದ್ರೂ ವಿರೋಧಿಸಿದ್ರೆ ಅಥವಾ ಏನಾದ್ರೂ ಕಂಪ್ಲೇಂಟ್ ಮಾಡಬೇಕು, ನಮ್ಗೆ ಕಷ್ಟ ಆಗ್ತಿದೆ ಇಂಥವನಿಂದ ಅಂತ ಹೇಳಿ ಹೋಗಿದ್ರೆ ಅವರನ್ನ ಟರ್ಮಿನೇಟ್ ಮಾಡುವಂತ ಭಯಗೊಳಿಸ್ತಾ ಇದ್ರು. ಆ ಕಡೆ ಅತ್ತ ದರಿ ಇತ್ತ ಪುಲಿ ಅನ್ನುವಂತ ಒಂದು ವಿಚಾರದಲ್ಲಿ ಯಾವ ಭಯ ಪಡ್ತಾ ಇದ್ದಂತ ಹೆಣ್ಮಕ್ಳು ಹೊರಗಡೆ ಬರೋದಕ್ಕೆ ಏನೋ ಭಯ ಪಡ್ತಾ ಇದ್ರು, ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಭಯ ಪಡ್ತಾ ಇದ್ರು. ಆದ್ರೆ ಒಬ್ಳು ಹುಡುಗಿ ಧೈರ್ಯ ಮಾಡಿ ಅದನ್ನ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಲ್ಲ, ಅದಾದ ನಂತರ ಒಂದರ ಮೇಲೆ ಒಂದರಂತೆ ಸುಮಾರು 10 ರಿಂದ 12 ಕೇಸ್ಗಳಲ್ಲಿ ಆಗತ್ತೆ. ಈಗ ಒಂದಷ್ಟು ಯುವಕರು ಆ ಒಂದು ಮತಾಂತರದ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ನೋಡಿ, ಇದು ಧಾರ್ಮಿಕವಾಗಿ ಅಥವಾ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿ ಮಾಡುವಂತ ವಿಚಾರ ಅಲ್ಲ. ಇದು ಯುವಕರ ಮನಸ್ಥಿತಿಯನ್ನು ನಾವು ಇವತ್ತು ಗಮನಿಸಬೇಕಾಗತ್ತೆ. ಆ ಕಡೆ ಕೇರಳ ಸ್ಟೋರಿ ಬಂದಾಗ ಅವನು ಧ್ರುವರತಿ ಪ್ರಪಗಾಂಡ ಅಂತ ಅಂದ, ಈ ಕಡೆ ಪಶ್ಚಿಮ ಬಂಗಾಳದ ಒಂದು ವಿಚಾರ ಅಂತ ಬಂದಾಗ ಇನ್ನೊಬ್ಬ ಯಾರ ಬಂದ ಪ್ರಪಗಾಂಡ. ಏನ್ರಿ ಪ್ರಪಗಾಂಡ? ರಿಯಾಲಿಟಿ ಆಗ್ತಾ ಇದೆ ಇಲ್ಲಿ ಯಾವುದೋ ಒಂದು ಧಾರ್ಮಿಕ ಮನಸ್ಥಿತಿಯನ್ನ ತಮ್ಮೊಳಗೆ ವಿಷ ಬೀಜವನ್ನ ಬಿತ್ತಿ ಇನ್ನೊಂದು ಧರ್ಮದ ಹೆಣ್ಮಕ್ಳನ್ನಾಗಿರ್ಬೋದು ಅಥವಾ ಈ ತರದ ಅವರನ್ನ ಟಾರ್ಗೆಟ್ ಮಾಡಿ ತಮ್ಮತ್ತ ಸೆಳೆಯುವಂತ ಈ ಪ್ರಯತ್ನ ಇದೆಯಲ್ಲ, ಇದು ಎಲ್ಲೋ ಒಂದ್ ಕಡೆ ನಮ್ಮ ದೇಶದ ಸಹೋದರತ್ವಕ್ಕೆ ಇದು ದೊಡ್ಡ ಹಾನಿಕಾರಕ. ಅಂದ್ರೆ ಈ ತರ ಆದಾಗ ಎಲ್ಲೋ ಒಂದ್ ಕಡೆ ಮಾಡಿರುವಂತ ಈ ತಪ್ಪನ್ನ ಎಲ್ಲ ರ್ಯಾಂಡಮೈಸ್ ಮಾಡೋದಕ್ಕಾಗತ್ತೆ. ಅಂದ್ರೆ ಮಾಡ್ತಾ ಹೋಗ್ತಾರೆ, ಹೇಗ್ ನಂಬೋದು ಅನ್ನುವಂತ ಪ್ರಶ್ನೆ ಬರೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಹಿಂದೂ ಹೆಣ್ಮಕ್ಳನ್ನ ಇವರ ಜೊತೆ ಹೇಗ್ ಬಿಡೋದು ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಹಾಗಾಗಿ ಈ ತರದ ಘಟನೆ ಒಂದಲ್ಲ ಎರಡಲ್ಲ, ಪ್ರತಿ ಸಲನ ಕಳೆದ ಬಾರಿ ಒಬ್ಬ ಮೌಲ್ವಿ ಒಂದಷ್ಟು ಹೆಣ್ಮಕ್ಳನ್ನ ಈ ತರ ಮತಾಂತರ ಮಾಡಿದಂತ ಕೇಸಲ್ಲಿ ಸಿಕ್ಕಾಕೊಂಡ ವಿಚಾರ ಇದೆ. ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಈ ತರ ಮತಾಂತರದ ವಿಚಾರ ಸಿಕ್ಕಾಕೊಂಡ ಘಟನೆಗಳಿವೆ. ಸೊ ಇದನ್ನೆಲ್ಲ ಆಕ್ಸೆಪ್ಟ್ ಮಾಡೋದು ಹೇಗೆ? ನಮ್ಮ ದೇಶದಲ್ಲಿ ಪದೇ ಪದೇ ಈ ತರದ ವಿಚಾರಗಳು ನಡೆದಾಗ ಇದನ್ನ ಪ್ರಪಗಾಂಡ ಅಂತ ಹೇಳಕ್ಕಾಗತ್ತೆ. ರಿಯಾಲಿಟಿ ಆಗ್ತಾ ಇದೆಯಲ್ವಾ? ಪೊಲೀಸರೇ ಇದನ್ನ ಕೇಸನ್ನ ರಿವೀಲ್ ಮಾಡಿ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಒಂದು ಕಂಪನಿ ಅಂತ ಯುವತಿಯರನ್ನ ಅವರ ಒಂದು ವೀಕ್ನೆಸ್ ಅನ್ನ ಟಾರ್ಗೆಟ್ ಮಾಡಿ ಅವರನ್ನ ಈ ತರ ಬ್ಲಾಕ್ ಮೇಲ್ ಮಾಡಿ ಮತಾಂತರ ಮಾಡುವಂತ ದುಸ್ಥಿತಿಗೆ ಕೆಲವು ಮತಾಂಧರು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಆ ಧರ್ಮಕ್ಕೆ ಒಂದು ದೊಡ್ಡ ಕೊಡಲಿ ಪೆಟ್ಟು. ಅಲ್ಲಿ ಬಹಳಷ್ಟು ಒಳ್ಳೆ ವಿಚಾರಗಳಿದ್ರು ಇಂಥ ಕೆಟ್ಟ ವಿಚಾರಗಳೇ ಹೈಲೈಟ್ ಆಗುತ್ತೆ. ಸೊ ಇದನ್ನ ಒಂದಷ್ಟು ಆ ಧರ್ಮದಲ್ಲಿರುವಂತ ಹಿರಿಯರು ಆ ಯುವಕರಿಗೆ ಈ ಮತೀಯ ಚಿಂತನೆಗಳಿಂದ ಇಂತಹ ಷಡ್ಯಂತ್ರಗಳಿಗೆ ಬಲಿಯಾಗೋದನ್ನ ತಪ್ಪಿಸುವಂತ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇಂತಹ ಘಟನೆಗಳು ದೇಶದಲ್ಲಿ ಮರುಕಳಿಸುವುದಾಗಿರ್ಬೋದು, ಅದೇ ರೀತಿಯಾಗಿ ಇವರ ಜೊತೆ ಬೆರೆಯುವಾಗ ಈ ಹಿಂದೂ ಯುವತಿಯರು ಕೂಡ ಆಗಿರ್ಬೋದು ಆದಷ್ಟು ಜಾಗ್ರತೆ ವಹಿಸುವಂತದ್ದು. ನೋಡಿ, ಒಂದು ಆಯ್ಕೆ ನಮ್ಮ ಹತ್ರ ಇದೆ, ಯಾರನ್ನ ಹತ್ತಿರ ಸೇರಿಸ್ಕೊಳ್ಬೇಕು, ಯಾರನ್ನ ಹತ್ತಿರ ಸೇರಿಸ್ಕೊಳ್ಬಾರ್ದು ಅಂತ. ಸೊ ಅಲ್ಲಿ ಕೂಡ ನಮ್ಮವರು ಎಡವಿದ್ದಾರೆ, ಹಿಂದೂ ಯುವತಿಯರು ಎಡವಿದ್ದಾರೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತರದ ಘಟನೆ ಆಗ್ಬೇಕಾದ್ರೆ ಒಂದು ಕೈಯಿಂದ ಮಾತ್ರ ಚಪ್ಪಾಳೆ ಆಗೋದಿಲ್ಲ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಹಾಗಾಗಿ ನೀವು ಸ್ವಲ್ಪ ಗಮನ ಹರಿಸಿ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಈ ತರದ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಇಷ್ಟು ದೊಡ್ಡ ಷಡ್ಯಂತ್ರ ಅಥವಾ ಇಷ್ಟು ದೊಡ್ಡ ಕುತಂತ್ರ ಆಗೋದಕ್ಕೆ ಅದು ಸಾಧ್ಯ ಇಲ್ಲ. ಬಹುಶಃ ಇವತ್ತು ಸಿಕ್ಕಾಕೊಂಡಿರುವ ಕಾರಣ ಜಗತ್ತಿಗೆ ಅಥವಾ ಈ ದೇಶಕ್ಕೆ ಗೊತ್ತಾಗಿದೆ ಏನೆಲ್ಲ ಆಗ್ತಾ ಇದೆ ಅಂತ. ಇನ್ ಕೇಸ್ ಅದೇನಾದ್ರೂ ಸಿಕ್ಕಾಕೊಂಡಿರ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಯುವತಿಯರು ಈ ಒಂದು ಕರ್ಮಕಾಂಡಕ್ಕೆ ಬಲಿಯಾಗ್ತಾ ಇದ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನಾತೀತವಾಗಿದೆ. ಹಾಗಾಗಿ ಇಂತಹ ಸಮಸ್ಯೆಗಳನ್ನ ನಮ್ಮ ದೇಶ ದಿಟ್ಟವಾಗಿ ಎದುರಿಸುವಂತ ಅವಶ್ಯಕತೆ ಇದೆ. ಇದಕ್ಕೆ ಯುವಕರು ಒಕ್ಕೊರಳಿಂದ ನಾವೆಲ್ಲರೂ ಏನ್ ಬೆಂಬಲ ಕೊಡ್ಬೇಕಂತ ಹೇಳಿದ್ರೆ ಇಂತಹ ಘಟನೆ ಆದಾಗ ಯಾವುದೇ ಕಾರಣಕ್ಕೂ ಅಲ್ಲಿ ಜಾತಿ ಧರ್ಮವನ್ನ ಬಿಟ್ಟು ನಾವು ಸತ್ಯದ ಪರವಾಗಿ ನಿಲ್ಬೇಕು. ಅಲ್ಲಿ ನಮ್ಮ ಧರ್ಮದವರು ತಪ್ಪು ಮಾಡಿದ್ರು ತಪ್ಪು ಮಾಡಿಲ್ಲ ಅನ್ನುವಂತ ವಾದ ಮಾಡದೆ, ಸೊ ದೇಶ ಅಂತ ಬಂದಾಗ ಅಲ್ಲಿ ಸೌಹಾರ್ದತೆ ಮುಖ್ಯ. ಆ ಸೌಹಾರ್ದತೆಯನ್ನ ಬೆಳೆಸಿಕೊಳ್ಳುವುದರಲ್ಲಿ ಇಂತಹ ಘಟನೆಗಳು ಎಲ್ಲೋ ಒಂದ್ ಕಡೆ ದೊಡ್ಡ ಕಪ್ಪು ಚುಕ್ಕೆ ಆಗಿದೆ. ಇಂತಹ ಘಟನೆಗಳಿಗೆ ನಾವು ಯಾರು ಕೂಡ ಬೆಂಬಲ ಕೊಡಬಾರದು. ಮತ್ತು ಈ ತಪ್ಪಿತಸ್ಥರಿಗೆ, ಈ ಮತಾಂತರಿಗೆ, ಈ ಮತೀಯ ಚಿಂತನೆಯನ್ನ ತುಂಬಿರುವಂತಹ ಇಂಥ ಖತರ್ನಾಕ್ಗಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಈ ಮುಖೇನ ದೇಶದಲ್ಲಿರುವಂತ ಉಳಿದ ಇಂಥವರಿಗೂ ಕೂಡ ಒಂದು ಪಾಠ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ನೀವೇನಂತೀರಾ?